ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಶರಣಬಸು ಬಿಕೆ. ತಾವು ವಿಶೇಷ ಕಾರ್ಯಕ್ರಮ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ತಮಗೆ ಗೊತ್ತಿದ್ದ ಹಾಗೆ SIR ಪ್ರಕ್ರಿಯೆ ಜಾರಿಯಲ್ಲಿದೆ. SIR ಅಂದ್ರೆ ಏನು? ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಇದು ಯಾವುದರ ಬಗ್ಗೆ? ಮತದಾರರ ತೀವ್ರ ಪರಿಷ್ಕರಣೆ ಅಂತ ಹೇಳಿ. ನಾವು ಏನು ಗುರುತಿನ ಚೀಟಿ, ಚುನಾವಣಾ ಗುರುತಿನ ಚೀಟಿ ಇದೆ, ಆ ಗುರುತಿನ ಚೀಟಿಯ ಪರಿಷ್ಕರಣೆಯ ಸಂದರ್ಭ. ಯಾಕಂತ ಹೇಳಿದ್ರೆ ನಕಲಿ ಮತದಾರರನ್ನ ಐಡೆಂಟಿಫೈ ಮಾಡತಕ್ಕಂತ ಈ ಪ್ರಕ್ರಿಯೆ ಮತದಾರರ ತೀವ್ರ ಪರಿಷ್ಕರಣೆ ಅಂತ ಹೇಳ್ತೀವಿ. ವಿಶೇಷ ತೀವ್ರ ಪರಿಷ್ಕರಣೆ, ಕನ್ನಡದಲ್ಲಿ ನಾವು ಹೇಳ್ಬೇಕಂದ್ರೆ ವಿಶೇಷ ತೀವ್ರ ಪರಿಷ್ಕರಣೆ. ಇದು ಮತದಾರರ ಜಾಗೃತಿ ಅಂತ ಹೇಳಬೇಕು. ಸಾಕಷ್ಟು ಪಕ್ಷದವರು ಮತದಾರರನ್ನ ಜಾಗೃತಿಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾರೆ? 2002ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಚುನಾವಣಾ ಆಯೋಗ ಮತದಾರರ ಪರಿಷ್ಕರಣೆಯನ್ನ ಆಲ್ರೆಡಿ ಮುಗಿಸಿದ್ವು. ಮತ್ತೆ ಹೀಗೆ ವಲಸಿಗರನ್ನ ಹೊರಹಾಕುವಂತ ಸಂದರ್ಭ. ಯಾರು ಅಧಿಕೃತ ಪ್ರಜೆಯಲ್ಲವೋ, ಭಾರತೀಯರಲ್ಲವೋ ಅವರನ್ನ ಈ ಚುನಾವಣಾ ಗುರುತಿನ ಪರಿಷ್ಕರಣೆ ಮೂಲಕ ಹೊರಹಾಕುವ ಸಮಯ. ಯಾಕಂತ ಹೇಳಿದ್ರೆ ಅಥೆಂಟಿಕೇಟೆಡ್ ಒಂದು ಡಾಕ್ಯುಮೆಂಟ್ ಏನಾದ್ರೂ ಇದ್ರೆ ಅದು ಚುನಾವಣಾ ಗುರುತಿನ ಚೀಟಿ. ಯಾರು ಅಸಲಿ ಯಾರು ನಕಲಿ ಅನ್ನೋದನ್ನ ಇದರಲ್ಲಿ ನಾವು ಕಂಡುಹಿಡಿಯಕ್ಕಾಗತ್ತೆ. ಹೀಗಾಗಿ ಚುನಾವಣಾ ಆಯೋಗ ಈ ಮತದಾರರ ತೀವ್ರ ಪರಿಷ್ಕರಣೆಯನ್ನ ಸರ್ಕಾರದ ಆದೇಶ ಮೇರೆಗೆ ಜಾರಿಗೆ ತರ್ತಾ ಇದೆ. ಸಾಕಷ್ಟು ರಾಜ್ಯದಲ್ಲಿ ಕೂಡ ಆಲ್ರೆಡಿ ಮುಗಿದು ಹೋಗಿದಂಥದ್ದು. ಸುಮಾರು ಕೋಟ್ಯಾಂತರ ಜನ ಅಲ್ಲಿ ನಕಲಿ ಮತದಾರರಾಗಿ ಗುರುತಿಸಿಕೊಂಡಿರೋದು ತಮಗೆ ಗೊತ್ತಿದೆ. ಈಗ ಮೊನ್ನೆ ಕರ್ನಾಟಕದ ಖ್ಯಾತ ಚಲನಚಿತ್ರ ನಟ ಪ್ರಕಾಶ್ ರಾಜ್ಗೆ ಕೋರ್ಟ್ ನಾನ್ ಬೇಲೇಬಲ್ ವಾರೆಂಟ್ ಮಾಡ್ತು. ಯಾಕೆ ಅಂತ ಹೇಳಿದ್ರೆ ಅವರು 4 ರಾಜ್ಯದಲ್ಲಿ 4 ಚುನಾವಣಾ ಗುರುತಿನ ಚೀಟಿಯನ್ನ ಹೊಂದಿದಾರ ಅಂತಕ್ಕಂಥದ್ದನ್ನ ತಮ್ಮೆಲ್ಲರ ಗಮನಕ್ಕೆ ತರಕ್ ಬಯಸ್ತೀನಿ. ಹೀಗೆ ಹಲವಾರು ವಿಚಾರಗಳನ್ನ ಇಟ್ಟುಕೊಂಡು ಇವತ್ತು ಕೇಂದ್ರ ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗ ಮತ್ತು ಸರ್ಕಾರಗಳು ಈ ಮತದಾರರ ತೀವ್ರ ಪರಿಷ್ಕರಣೆಯನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ನಿಮ್ಮ ಪಾತ್ರ ಏನಪ್ಪಾ? BLOಗಳು, ಶಾಲಾ ಶಿಕ್ಷಕರು ಈಗ ಈ ಕಾರ್ಯಕ್ಕೆ ನಿಯೋಜಿಸಿದ್ದಾರೆ. ಅವ್ರ ಕೆಲಸ ಏನು ಅಂತ ಹೇಳಿದ್ರೆ ಮತದಾರರ ಸಂಪೂರ್ಣ ಮಾಹಿತಿಯನ್ನ ತಗೊಂಡು ಸರ್ಕಾರಕ್ಕೆ ಒದಗಿಸುವಂತ ಕೆಲಸ. ತಾವು ಅವ್ರಿಗೇನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಪ್ರತಿ ಮತದಾರರ ಮನೆಗೆ ಹೋಗಿ ಅವರ ಸಂಪೂರ್ಣ ಮಾಹಿತಿಯನ್ನ ಭರ್ತಿ ಮಾಡಿ ಆ ಅಪ್ಲಿಕೇಶನ್ ಚುನಾವಣಾ ಆಯೋಗಕ್ಕೆ ಸಬ್ಮಿಟ್ ಮಾಡಬೇಕು ಅಂತಕ್ಕಂಥದ್ದು. ಈಗ ಏನಾಗ್ತಾ ಇದೆ, ಸಾಕಷ್ಟು ನಾವು ನೋಡ್ತಾ ಇದೀವಿ. ಮಸೀದಿಯಲ್ಲಿ ಕುತ್ಕೊಂಡು ಪರಿಷ್ಕರಣೆ ಮಾಡೋದು, ದೇವಸ್ಥಾನದಲ್ಲಿ ಕುತ್ಕೊಂಡು ಪರೀಕ್ಷೆ ಮಾಡೋದು, ಯಾವುದೇ ಮುಖಂಡನ ಮನೆಯಲ್ಲಿ ಕುತ್ಕೊಂಡು ಪರಿಷ್ಕರಣೆ ಮಾಡೋದು, ಇವೆಲ್ಲ ಕಾನೂನು ಬಾಹಿರ ಚಟುವಟಿಕೆಗಳು ಅಂತಕ್ಕಂಥದ್ದು. ಹೀಗಾಗಿ ಮತದಾರರು ಏನಿದೆ ಅವ್ರು ಎಲ್ಲೇ ಕರೆದ್ರು ಕೂಡ ತಾವು ಹೋಗ್ಬಾರ್ದು, ತಮ್ಮ ಮನೆಗೆ ಬಂದಾಗ ಮಾತ್ರ ಮಾಹಿತಿಯನ್ನ ನೀಡಬೇಕು ಅಂತಕ್ಕಂಥದ್ದು ನಮ್ಮ ಕಳಕಳಿ. ಏನಾಗುತ್ತೆ, ಸಪೋಸ್ ನೀವು ಮಾಹಿತಿಯನ್ನ ತಪ್ಪಾಗಿ ನೀಡಿದ್ರೆ ಏನಾಗುತ್ತೆ? ನೀವು ಈ ದೇಶದ ಒಂದು ನಾಗರಿಕ ಪೌರತ್ವವನ್ನ ಕಳೆದುಕೊಳ್ತೀರಿ ಅಂತಕ್ಕಂಥದ್ದು ತಮ್ಮ ಗಮನಕ್ಕಿರಲಿ. ಈ ಮತದಾರ ಗುರುತಿನ ಚೀಟಿ ನಿಮಗೆ ರದ್ದಾಯಿತು ಅಂತ ಹೇಳಿದ್ರೆ ಸರ್ಕಾರದ ಯಾವುದೇ ಸೌಲಭ್ಯಗಳು ತಮಗೆ ಸಿಗೋದಿಲ್ಲ. ಇದನ್ನ ತಾವು ಮೊದಲೇ ಮನಗಾಣಬೇಕು. ಮತದಾರರು ತಾವು ಏನವರು ಒಂದು ಅರ್ಜಿಯನ್ನ ತುಂಬ್ಕೋತಾರ, ಆ ಅರ್ಜಿಯನ್ನ ಸಂಪೂರ್ಣ ಮಾಹಿತಿಯನ್ನ ಬರೆಸಿ ತಮ್ಮ ಹತ್ರ ಒಂದು ಅರ್ಜಿಯನ್ನ ಇಟ್ಕೋಬೇಕು. ನಕಲು ಪ್ರತಿಯನ್ನ ತಾವು ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಕಳಿಕೊಡುದು. ನೀವೇನಾದ್ರೂ ಕಳೆದಿದ್ದೇ ಆಯ್ತು ಅಂತ ಹೇಳಿದ್ರೆ, ನಿಮ್ಮ ನಾಳೆ ಪೌರತ್ವ ಹೋಯ್ತು ಅಂತ ಹೇಳಿದ್ರೆ ಯಾವುದೇ ಚುನಾವಣಾ ಆಯೋಗ ಮತ್ತೆ ಅದನ್ನ ರಿವೋಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ತಮ್ದೇನಾದ್ರೂ ಸಾಕಷ್ಟು ಜಿಲ್ಲೆಗಳಲ್ಲಿ, ಸಾಕಷ್ಟು ತಾಲೂಕುಗಳಲ್ಲಿ ನ್ಯೂನತೆಗಳು ಕಂಡು ಬರ್ತಾವು. ಅಪ್ಲಿಕೇಶನ್ಗಳನ್ನ ತಪ್ಪಾಗಿ ತುಂಬಿದ್ದು, ಅದರಿಂದ ಮತದಾರರಿಗೆ ತೊಂದರೆ ಆಗಿದ್ದನ್ನ ನೀವು ಕಾಣ್ತಾ ಇದ್ದೀವಿ. ಹೀಗಾಗಿ ಮತದಾರರು ತಾವೇನಿದಿರಿ ಸಂಪೂರ್ಣ ಮಾಹಿತಿಯನ್ನ, ಅಧಿಕೃತ ಮಾಹಿತಿಯನ್ನ ದಾಖಲಾತಿಗಳೊಂದಿಗೆ BLOಗಳಿಗೆ ಮತ್ತು ಶಿಕ್ಷಕರಿಗೆ ಕೊಟ್ಟು ಅದರ ಪ್ರತಿಯನ್ನ, ನಕಲು ಪ್ರತಿಯನ್ನ ತಾವು ಕಡ್ಡಾಯವಾಗಿ ತಮ್ಮ ಹತ್ರ ಇರಿಸ್ಕೊಳ್ಳೇಬೇಕು ಅಂತಕ್ಕಂಥದ್ದು. ನೀವು ಸಾಕಷ್ಟು ಗ್ಯಾರಂಟಿ ಯೋಜನೆಗಳನ್ನ, ಸರ್ಕಾರದ ಸೌಲಭ್ಯಗಳನ್ನ ಎಲ್ಲನೂ ಕೂಡ ನೀವು ತಗೊಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದಕ್ಕೆ ಮೂಲಭೂತ ದಾಖಲಾತಿ ಯಾವ್ದಾದ್ರು ಇದ್ರೆ ಅದು ಚುನಾವಣಾ ಗುರುತಿನ ಚೀಟಿ ಮತ್ತು ನಿಮ್ಮ ಆಧಾರ್ ಕಾರ್ಡು ಅಂತಕ್ಕಂಥದ್ರೆ ಯಾರು ಮರಿಬಾರದು. ಆಧಾರ್ ಕಾರ್ಡು ಕೂಡ ಅದು ಅಧಿಕೃತ ದಾಖಲೆ ಕೂಡ ಆಗುವುದಿಲ್ಲ ಅನ್ನೋದನ್ನ ಮನಗಾಣಬೇಕು. ಚುನಾವಣಾ ಗುರುತಿನ ಚೀಟಿಯೇ ನಿಮ್ಮ ಅಧಿಕೃತ ದಾಖಲೆ ಅಂತೇಳಿ ನಿಮ್ಮ ಪೌರತ್ವ ಉಳಿಬೇಕು, ಈ ದೇಶದ ಪ್ರಜೆಯಾಗಿ ಇರಬೇಕು ಅಂತಕ್ಕಂಥದ್ದು, ಮತ್ತೆ ಸರ್ಕಾರಿ ಸೌಲಭ್ಯಗಳನ್ನ ನೀವು ಪಡೆದುಕೋಬೇಕು ಅನ್ನೋದೇನಾರ ಇತ್ತು ಅಂದ್ರೆ ಎಲ್ಲ ಪ್ರಕ್ರಿಯೆಗಳಲ್ಲಿ ನೀವು ಚಾಚು ತಪ್ಪದೆ ಭಾಗವಹಿಸಿ ಎಲ್ಲ ಮಾಹಿತಿಗಳನ್ನ
ಆಯೋಗಕ್ಕೆ ಮತ್ತು ಆಯೋಗದ ಪ್ರತಿನಿಧಿಗಳಿಗೆ ನೀವು ನೀಡಿ ಅದರ ಮೂಲ ಪ್ರತಿಯನ್ನ ಅವರಿಗೆ ಕೊಟ್ಟು ನಕಲಿ ಪ್ರತಿಯನ್ನ ನೀವು ಇಟ್ಕೊಂಡ್ರೆ ಮುಂದಿನ ದಿನಮಾನಗಳಲ್ಲಿ ಏನಾದರೂ ವ್ಯತ್ಯಾಸಗಳಾದ್ರೆ ಇದನ್ನ ಕೋರ್ಟ್ ಕೂಡ ಹೋಗಿ ತಾವು ತಮ್ಮ ಪೌರತ್ವವನ್ನ ಉಳಿಸ್ಕೊಳ್ಳಿಕ್ಕೆ ಚಾನ್ಸ್ ಐತಿ ಅಂತಕ್ಕಂಥದ್ದು. ಹೀಗಾಗಿ ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆ ಏನ್ ನಡೀತಾ ಇದೆ ಅದರಲ್ಲಿ ಈಗ ಜುಲೈ 1ರಿಂದ ಶುರುವಾಗಿದೆ. ಜುಲೈ 29ರವರೆಗೂ ಕೂಡ ಈ ಪರಿಷ್ಕರಣೆ ನಡೀತಿದೆ. ಈ ಪರಿಷ್ಕರಣೆ ಮುಗಿದ ನಂತರ ಆಗಸ್ಟ್ 5ನೇ ತಾರೀಕು ಅಧಿಕೃತವಾಗಿ ಪ್ರಕಟಣೆ ಮಾಡ್ತಾರೆ ಯಾರು ಈ ದೇಶದ ಅಧಿಕೃತ ಪ್ರಜೆಗಳು ಅನ್ನೋದನ್ನ. ಹೀಗಾಗಿ ನಾವೆಲ್ಲ ಭಾರತೀಯ ಪ್ರಜೆಗಳಾಗಿ ನಾವು ಚುನಾವಣಾ ಆಯೋಗಕ್ಕೆ ನಿಖರ ಮಾಹಿತಿಯನ್ನ ಸಲ್ಲಿಸಿ ನಾವು ಪೌರತ್ವವನ್ನ ಕಾಪಾಡ್ಕೋಬೇಕು ಅನ್ನೋದು ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಮತ್ತು ಕಳಕಳಿಯಾಗಿದೆ. ಹೀಗಾಗಿ ನಾವು ಇದನ್ನ ಜಾಗೃತಿ ಮೂಡಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಈ ವಿಶೇಷ ತೀವ್ರ ಪರಿಷ್ಕರಣೆಯಲ್ಲಿ ಭಾಗವಹಿಸಿ ತಾವು ಕಡ್ಡಾಯವಾಗಿ ತಮ್ಮ ಪೌರತ್ವವನ್ನ ಉಳಿಸ್ಕೊಳ್ಳಿ ಅಂತೇಳಿ ಹೇಳ್ತಾ ನಾನು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ.